ಪಾಕಿಸ್ತಾನದ ವಿರುದ್ಧ ಭಾರತ ಪರಾಕ್ರಮವನ್ನು ಗೈತಿರೋದು ಜಗಜ್ಜಾಗೀರಾಗಿರುವಂತಹ ವಿಚಾರ. ಇದರ ಬೆನ್ನಲ್ಲೇ ಇಡೀ ಸಿಂಧೂರ ಆಪರೇಷನ್ನಲ್ಲಿ ಸೂಪರ್ ಹೀರೋ ರೀತಿ ಲೈಮ್ ಲೈಟ್ ಅನ್ನ ಪಡ್ಕೊಂಡಿದ್ದು ಬ್ರಹ್ಮೋಸ್. ನಮ್ಮ ಸೈನಿಕರ ಪರಾಕ್ರಮ ಶೌರ್ಯ ಒಂದು ತೂಕ, ಬ್ರಹ್ಮೋಸ್ನದ್ದು ಕೂಡ ಮತ್ತೊಂದು ತೂಕ. ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಕ್ಷಿಪಣಿಯ ಸಾಮರ್ಥ್ಯ ಎಲ್ರಿಗೂ ಗೊತ್ತಾಗಿದೆ. ಬ್ರಹ್ಮೋಸ್ಗಾಗಿ ಬೇಡಿಕೆಯನ್ನ ರಾಷ್ಟ್ರಗಳು ಇಡ್ತಾ ಇದೆ, ಆ ಪಟ್ಟಿ ದೊಡ್ಡದಾಗ್ತಾ ಇದೆ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಜಗತ್ತಿನ ರಾಷ್ಟ್ರಗಳು ನಮಗ್ ಬೇಕು ಅಂತ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಹಂತಕ್ಕೆ ಬಂದಿದೆ ಅಂತೆ. ಇದುವರೆಗೂ 18 ರಾಷ್ಟ್ರಗಳಿಂದ ಬ್ರಹ್ಮೋಸ್ ಮಿಸೈಲ್ ಅನ್ನು ನಮಗೂ ಕೂಡ ಪೂರೈಸಿ ಅಂತ ಡೀಲ್ ಮಾಡ್ಕೊಳ್ಳೋದಕ್ಕೆ ಹಲವು ಹಂತದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ ನಮ್ಗೆಲ್ಲ ಆಲ್ರೆಡಿ ಗೊತ್ತು ಬ್ರಹ್ಮೋಸ್ನ ಸಾಮರ್ಥ್ಯ ಏನು ಅಂತ. ಆಮೇಲೆ ಬ್ರಹ್ಮೋಸ್ ನಮಗ್ ಬೇಕು ಅಂತ ಫಿಲಿಪೈನ್ಸ್ ಮೊದಲು ಬಂದಿದ್ದು ನಮ್ಮ ಹತ್ರ. ಇನ್ಫ್ಯಾಕ್ಟ್ ಅವರಿಗೆ ಒಂದು ಸೆಟ್ ಆಫ್ ಬ್ರಹ್ಮೋಸ್ ಅನ್ನ ಕೂಡ ನಾವು ಕಳಿಸ್ಕೊಟ್ಟಿದ್ದೀವಿ. ಉಳಿದಂತೆ ಯಾವ್ಯಾವ ರಾಷ್ಟ್ರಗಳ ಜೊತೆಗೆ ಏನೇನು ಮಾತುಕತೆ ಇದೆ, ಯಾರು ಅತಿ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ, ಮತ್ತೆ ಇದರಲ್ಲಿ ಹೆಂಗ್ ಕನ್ಸಿಡರ್ ಮಾಡುತ್ತೆ ಭಾರತ, ಯಾರ್ಯಾರಿಗೆ ಯಾವಾಗ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಮಮತಾ, ಜಾಗತಿಕ ಮಟ್ಟದಲ್ಲಿ ಬ್ರಹ್ಮೋಸ್ನ ಪರಾಕ್ರಮ ಏನು ಅನ್ನುವಂಥದ್ದು ಪಾಕಿಸ್ತಾನದ ಮೇಲಿನ ದಾಳಿಯ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಬ್ರಹ್ಮೋಸ್ ಮಿಸೈಲ್ಗಳು ಏನಿದಾವೆ ಅದು ತುಂಬಾ ಬಲಿಷ್ಠವಾಗಿರುವಂಥದ್ದು, ಜೊತೆಗೆ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಅಥವಾ ಸೇನೆಗೆ ದೊಡ್ಡ ಮಟ್ಟದಲ್ಲಿ ಬಲ ನೀಡುವಂತಹ ಒಂದು ಶಕ್ತಿಯುತವಾಗಿರುವಂತಹ ಮಿಸೈಲು. ಅದರ ರೇಂಜ್ ಆಗಿರ್ಬೋದು, ಜೊತೆಗೆ ಅದರ ನಿರ್ದಿಷ್ಟ ಗುರಿ ಆಗಿರ್ಬೋದು, ಅದರ ಏನು ಒಂದಿಷ್ಟು ಸ್ಪೆಷಲೈಸೇಷನ್ ಏನಿದೆಯಲ್ಲ ಅದು ನಿಜಕ್ಕೂ ಕೂಡ ಶತ್ರು ರಾಷ್ಟ್ರಗಳನ್ನ ಎದೆಸೀಳುವಂತಹ ಪ್ರಮಾಣದಲ್ಲಿ ಅದು ಸೇನೆಗೆ ದೊಡ್ಡ ಮಟ್ಟದಲ್ಲಿ ಬಲವನ್ನ ತಂದುಕೊಟ್ಟಿದೆ. ಸೊ ಈಗಾಗಲೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಬ್ರಹ್ಮೋಸ್ನ ಪರಾಕ್ರಮದ ಬಗ್ಗೆ ವರದಿಗಳಾಗಿದ್ದಾವೆ. ಪಾಕಿಸ್ತಾನದ ವಾಯುನೆಲೆಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡೋದ್ರಲ್ಲಿ ಮಿಸೈಲ್ಗಳ ಬಳಕೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತು, ಅದರ ಇಂಪ್ಯಾಕ್ಟ್ ಹೇಗಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಸೊ ಹೀಗಾಗಿ ಸುಮಾರು 18 ರಾಷ್ಟ್ರಗಳು ಇದೀಗ ಬ್ರಹ್ಮೋಸ್ ಮಿಸೈಲ್ಗಳ ಖರೀದಿಗೆ ಮುಂದಾಗಿದ್ದಾವೆ. ಅದರಲ್ಲಿ ಕೂಡ ಈಜಿಪ್ಟ್, ಇಂಡೋನೇಷ್ಯಾ, ಥೈಲ್ಯಾಂಡ್ ಸೇರಿದಂತೆ ಅರಬ್ನ ಕಂಟ್ರಿಗಳು ಕೂಡ ಈ ಒಂದು ಖರೀದಿಗೆ ಮಿಸೈಲ್ಗಳ ಖರೀದಿಗೆ ಮುಂದಾಗಿದೆ. ಮೊದಲ ಹಂತದ ಮಾತುಕತೆಗೂ ಕೂಡ ಇದೀಗ ಮುಂದೆ ಬಂದಿದ್ದಾವೆ ಒಂದಿಷ್ಟು ರಾಷ್ಟ್ರಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ರಕ್ಷಣಾ ಸಚಿವರು ಅಥವಾ ರಕ್ಷಣಾ ಇಲಾಖೆಯ ಒಂದಿಷ್ಟು ಪ್ರಮುಖ ಅಧಿಕಾರಿಗಳು ಯಾರು ಇರ್ತಾರೆ ಅವರ ಮೂಲಕವಾಗಿ ಈ ಒಂದು ಒಪ್ಪಂದಗಳು ಅಥವಾ ಮಾತುಕತೆಗಳ ಆರಂಭ ಆಗುತ್ತೆ. ಇವುಗಳನ್ನ ಯಾವ ಸಮಯದಲ್ಲಿ ಅದನ್ನ ಒಪ್ಪಂದಕ್ಕೆ ಮುಂದೆ ಬರಬೇಕು, ಜೊತೆಗೆ ಯಾವ ಸಂದರ್ಭದಲ್ಲಿ ಇದನ್ನ ಹಸ್ತಾಂತರ ಮಾಡುವಂತಹ ಪ್ರಯತ್ನಗಳಾಗುತ್ತೆ, ಜೊತೆಗೆ ರಾಜತಾಂತ್ರಿಕ ವಿಚಾರಗಳಲ್ಲಿ ಇದನ್ನ ಹೇಗೆ ಸೇರ್ಪಡೆಗೊಳಿಸಬೇಕಾಗುತ್ತೆ ಅದೆಲ್ಲವೂ ಕೂಡ ಮೊದಲ ಹಂತದ ಮಾತುಕತೆಯಲ್ಲಿ ನಿರ್ಧಾರ ಆಗುತ್ತೆ. ಈಗಂತೂ ಸುಮಾರು ರಾಷ್ಟ್ರಗಳು ಬ್ರಹ್ಮೋಸ್ನ ಮೇಲೆ ಒಂದ್ ರೀತಿಯಲ್ಲಿ ಪ್ರೀತಿಯನ್ನ ಹೆಚ್ಚು ಮಾಡ್ಕೊಂಡಿದ್ದಾವೆ, ಒಂದ್ ರೀತಿಯಲ್ಲಿ ಫಿದಾ ಆಗಿದ್ದಾವೆ. ಸೊ ನಮ್ಮ ಸೇನಾ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಬ್ರಹ್ಮೋಸ್ ಮಿಸೈಲ್ ತುಂಬಾ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಬಂದು ನಿಂತಿವೆ. ಮಮತಾ, ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.